ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ. ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರ 2026 ಏಪ್ರಿಲ್ ಚೈತ್ರ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಯಾವಾಗ ಬಂದಿದೆ, ಪೀಠ ಮತ್ತು ನಾಮದ ಹೆಸರೇನು, ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿ ಹಿಂದೂ ಕ್ಯಾಲೆಂಡರ್ನ ಹೊಸ ವರ್ಷದ ಆರಂಭದ ಪ್ರಮುಖ ಸಂಕಷ್ಟಹರ ಚತುರ್ಥಿ ಆಗಿದೆ. ನಾವು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿನ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತೀವಿ. ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು 2 ವಿಧಗಳಲ್ಲಿ ಆಚರಿಸ್ತೀವಿ. ಒಂದು ವರದ ಚತುರ್ಥಿ, ಎರಡನೆಯದು ಸಂಕಷ್ಟಹರ ಚತುರ್ಥಿ. ಅಮಾವಾಸ್ಯೆ ನಂತರ ಚತುರ್ಥಿ ದಿನ ಬರುವುದು ವರದ ಚತುರ್ಥಿ, ಇನ್ನೊಂದು ಹುಣ್ಣಿಮೆಯ ನಂತರ ಬರುವ ಚತುರ್ಥಿ ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದರಿಂದ ನಿಮ್ಮ ಜಾತಕದಲ್ಲಿರುವ ಕುಜದೋಷಗಳು ತೊಲಗಿ ಹೋಗುವುದಲ್ಲದೆ ಮಾಡುವ ಕೆಲಸಗಳಲ್ಲಿ ಸಂಕಷ್ಟಗಳು ತೊಲಗಿ ಹೋಗಿ ಕೈ ಹಿಡಿದ ಕೆಲಸಗಳು ಸುಲಭವಾಗಿ ಈಡೇರ್ತವೆ ಅಂತ ಪ್ರತೀತಿ. ಅಷ್ಟೇ ಅಲ್ಲದೆ ಉದ್ಯೋಗ, ಹಣ, ಆರೋಗ್ಯ, ವಿದ್ಯೆ, ಸಂತಾನ, ದಾಂಪತ್ಯ ಕಲಹ ಹೀಗೆ ಯಾವುದೇ ಸಂಕಷ್ಟಗಳಿದ್ರೂ ಆ ಸಂಕಷ್ಟಗಳಿಂದ ಪಾರಾಗಲು ಸಾಧ್ಯವಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ನೀವು ಖಂಡಿತ ಈ ಸಂಕಷ್ಟಹರ ಚತುರ್ಥಿಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡ್ರೆ ಈ ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೇ ಪ್ರಯತ್ನ ಪಟ್ಟರೂ ನೀವು ಹಿಡಿದ ಕೆಲಸಗಳು ಪೂರ್ತಿ ಆಗದೇ ಇದ್ದರೆ, ಎಷ್ಟು ಹಣ ಬಂದರೂ ನಿಲ್ಲದೇ ಇದ್ದರೆ ಸಂಕಷ್ಟಹರ ಚತುರ್ಥಿಯನ್ನು 3 ತಿಂಗಳು, 5 ತಿಂಗಳು, 9 ತಿಂಗಳು, 21 ತಿಂಗಳು ಈ ರೀತಿ ನೀವು ಆಚರಿಸ್ಕೊಂಡಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ, ವಿಘ್ನಗಳು, ದುಃಖಗಳು ದೂರ ಆಗ್ತವೆ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಆಚರಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಈ ಏಪ್ರಿಲ್ ತಿಂಗಳು ಚೈತ್ರ ಮಾಸದಲ್ಲಿ ಯಾವ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಅನ್ನೋದನ್ನು ನೋಡೋಣ. ಏಪ್ರಿಲ್ 5ನೇ ತಾರೀಕು ಭಾನುವಾರ ಬೆಳಗ್ಗೆ 10:26 ಸಂಕಷ್ಟಹರ ಚತುರ್ಥಿ ತಿಥಿ ಆರಂಭವಾಗಿ ಏಪ್ರಿಲ್ 6ನೇ ತಾರೀಕು ಸೋಮವಾರ 12:11 ಚೌತಿ ತಿಥಿ ಇರುತ್ತೆ. ಸಂಕಷ್ಟಹರ ಚತುರ್ಥಿಯನ್ನು ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಆಚರಿಸುವುದರಿಂದ ಏಪ್ರಿಲ್ 5ನೇ ತಾರೀಕು ಆಚರಿಸ್ಕೋಬೇಕು. ಈ ದಿನ ವಿಶಾಖ ನಕ್ಷತ್ರ ಇದೆ, ರಾತ್ರಿ 10:45 ಇರುತ್ತೆ. ಈ ದಿನ ವಿಘ್ನೇಶ್ವರನನ್ನು ವಿಕಟ ಮಹಾಗಣಪತಿ ಹೆಸರಿನಿಂದ ಮತ್ತು ಪೀಠವನ್ನು ವಿನಾಯಕ ಪೀಠದಿಂದ ಆಚರಿಸಬೇಕು. ನಾವು ಪೂಜಿಸಿಕೊಳ್ಳುವಂತಹ ವಿಘ್ನೇಶ್ವರ ಸ್ವಾಮಿಯ ಹೆಸರು ಚೈತ್ರ ಮಾಸದಲ್ಲಿ ವಿಕಟ ಮಹಾಗಣಪತಿ ಅನ್ನೋ ಹೆಸರಿನಿಂದ ಪೂಜಿಸ್ಕೊಳ್ಬೇಕು. ಪೀಠದ ಹೆಸರು ಬಂದು ವಿನಾಯಕ ಪೀಠ ಅಂತ ಹೇಳಿಕೊಂಡು ಪೂಜಿಸ್ಕೊಳ್ಬೇಕು. ಸ್ನೇಹಿತರೆ, ಎಷ್ಟೋ ಜನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿಕೊಂಡು ತಮ್ಮ ದೋಷಗಳನ್ನು ಮತ್ತು ಸಂಕಷ್ಟಗಳನ್ನು ಪರಿಹರಿಸಿಕೊಂಡಿರೋರು ಲಕ್ಷ ಕೋಟಿಗಳಲ್ಲಿ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ನಿಮಗೇನಾದರೂ ಸಮಸ್ಯೆ ಇದ್ದರೆ, ಸಂಕಷ್ಟ ಇದ್ದರೆ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿಕೊಂಡು ನಿಮ್ಮ ಸಂಕಷ್ಟಗಳಿಂದ ಪಾರಾಗಿ ಬನ್ನಿ. ಹಾಗಾದರೆ ಹೇಗೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಏಪ್ರಿಲ್ 5ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಬೆಳಗಿನ ಜಾವ ಬೇಗ ಎದ್ದು ಮನೆಯನ್ನು ಎಲ್ಲ ಸ್ವಚ್ಛ ಮಾಡಿಕೊಂಡು ಹೊಸಿಲ ಪೂಜೆಯನ್ನು ಮೊದಲು ಮಾಡ್ಕೊಳ್ಳಿ. ನಂತರ ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಕೋಬೋದು ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಸಪ್ರೇಟಾಗಿ ಪೀಠವನ್ನು ಹಾಕ್ಕೋಬೇಕು ಅಂದರೆ ನೀವು ಕೆಳಗೆ ನೆಲವನ್ನೆಲ್ಲ ಸ್ವಚ್ಛವಾಗಿ ಸಾರಿಸಿ ಅರಿಶಿಣದ ನೀರಿನಿಂದ ಸಾರಿಸ್ಬಿಟ್ಟು ನಂತರ ಪೀಠವನ್ನು ಇಟ್ಟು ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ ಒಂದು ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಪೀಠದ ಮೇಲೆ ಹಾಕಿ ವಿಘ್ನೇಶ್ವರನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ. ಇವೆರಡೂ ಇಲ್ಲ ಅಂತಂದರೆ ನೀವು ಅರಿಶಿಣದ ಗಣಪವನ್ನು ಮಾಡಿಕೊಂಡು ವ್ರತವನ್ನು ಆಚರಿಸ್ಬೋದು. ಸ್ನೇಹಿತರೆ, ನೀವು ನಾನು ಹೇಳಿದಂತಹ ಎಲ್ಲ ವಿಧಾನಗಳಲ್ಲಿ ಪೂಜೆ ಮಾಡೋಕ್ಕಾಗದಿರೋ ಇದ್ದರೂ ನೀವು ವಿಘ್ನೇಶ್ವರನಿಗೆ ಗರಿಕೆ ಮತ್ತು ಒಂದಿಷ್ಟು ಬೆಲ್ಲ ಇಟ್ಟು ಪೂಜಿಸ್ಕೊಂಡ್ರೂ ಸಾಕು. ಶ್ರದ್ಧೆ ಭಕ್ತಿ ಇಲ್ಲಿ ಮುಖ್ಯ. ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡ್ತಾನೆ ವಿಘ್ನೇಶ್ವರ. ಪೀಠವನ್ನು ಹಾಕಿಕೊಂಡ ನಂತರ ನೀವು ಸ್ವಾಮಿಗೆ ಅರಿಶಿಣ, ಕುಂಕುಮ ಮತ್ತು ಗಂಧದ ಬೊಟ್ಟುಗಳನ್ನಿಟ್ಟು ನಿಮಗೆ ಲಭ್ಯವಿರುವಂತಹ ಹೂಗಳನ್ನು ಹಾಕಿ 21 ಪತ್ರೆಗಳಿಂದ ಸ್ವಾಮಿಯನ್ನು ವಿಘ್ನೇಶ್ವರನನ್ನು ಅರ್ಚಿಸ್ಕೊಳ್ತಾರೆ. ಸ್ನೇಹಿತರೆ, ಸಾಧ್ಯವಾದರೆ ಎಷ್ಟು ಪತ್ರೆಗಳು ನಿಮಗೆ ಸಾಧ್ಯವೋ ಅಷ್ಟು ಪತ್ರೆಗಳಿಂದ ವಿಘ್ನೇಶ್ವರನನ್ನು ಪೂಜಿಸ್ಕೊಳ್ಳಿ. ಈ ರೀತಿ ಹೂಗಳಿಂದ ಅಲಂಕಾರ ಮಾಡಿದ ನಂತರ ನೈವೇದ್ಯಕ್ಕೆ ನೀವು ಬೆಲ್ಲ, ಖರ್ಜೂರ, ಕಲ್ಲು ಸಕ್ಕರೆ, ಬಾದಾಮಿ, ಗೋಡಂಬಿ, ಕಡಲೆಕಾಳು, ಉಸ್ಲಿ, ನಿಮಗೆ ಸಾಧ್ಯವಾದರೆ ಮೋದಕ, ಕರ್ಜಿಕಾಯಿ, ಅವಲಕ್ಕಿ ಬೆಲ್ಲ ಇತ್ಯಾದಿ
ಹಣ್ಣು ಇವುಗಳಲ್ಲಿ ನಿಮಗೆ ಏನು ಸಾಧ್ಯವಾಗುತ್ತೋ ಅವುಗಳನ್ನು ನೈವೇದ್ಯಕ್ಕೆ ಇಟ್ಕೊಳ್ಳಿ. ನಂತರ ನೀವು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಸ್ವಾಮಿಗೆ ಮುಡುಪನ್ನು ಕಟ್ಕೋಬೇಕು. 11 ರೂಪಾಯಿ, 101 ರೂಪಾಯಿ ಇಟ್ಟು ಅರಿಶಿನ, ಕುಂಕುಮ, ಹೂವು, ಅಕ್ಷತೆ, ಕಾಳು ಹಾಕಿ 101 ಅಥವಾ 11 ರೂಪಾಯಿನ ಇಟ್ಟು ಮುಡುಪನ್ನು ಕಟ್ಟಿ ಸ್ವಾಮಿಯ ಫೋಟೋದಲ್ಲಿ ಪಾದಗಳ ಬಳಿ ಇಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ರೀತಿ ಸಂಕಲ್ಪ ಮಾಡಿಕೊಂಡು ಕಟ್ಟಿದಂತಹ ಮುಡುಪನ್ನು ಆ ದಿನ ಸಾಯಂಕಾಲ ನೀವು ದೇವಾಲಯಕ್ಕೆ ಹೋದಾಗ ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಿ ಹುಂಡಿಯಲ್ಲಿ ಹಾಕ್ಬೋದು. ಅಥವಾ ನೀವೆಷ್ಟು ತಿಂಗಳುಗಳು ಮಾಡ್ತೀವಿ ಅಂದ್ಕೊಂಡಿರ್ತಾರೋ ಅಷ್ಟು ತಿಂಗಳುಗಳು ಮಾಡಿ ನಿಮ್ಮ ಸಂಕಷ್ಟ ಪರಿಹಾರ ಆದಮೇಲೆ ನೀವು ದೇವಾಲಯಕ್ಕೆ ಹೋಗಿ ಅದನ್ನು ಮುಡುಪನ್ನು ಹುಂಡಿಯಲ್ಲಿ ಹಾಕ್ಬೋದು. ಈ ರೀತಿ ಅಲಂಕರಿಸಿಕೊಂಡ ನಂತರ ನೀವು 2 ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ಗರಿಗೆ ಬಹಳ ಮುಖ್ಯ ಪೂಜೆಗೆ ಸ್ನೇಹಿತರೆ. ಯಾವ ಹೂವು ಇಲ್ಲದಿದ್ರೂ ಎಕ್ಕೆ ಹೂವು ಮತ್ತು ಗರಿಕೆಯಿಂದ ಮಾತ್ರ ನೀವು ವಿಘ್ನೇಶ್ವರನನ್ನು ಪೂಜಿಸಿಕೊಂಡ್ರೂ ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಈ ರೀತಿ ಗರಿಕೆ ಮತ್ತು ಎಕ್ಕೆ ಹೂವಿನಿಂದ ಅಥವಾ ವಿವಿಧ ಪತ್ರೆಗಳಿಂದ ವಿಘ್ನೇಶ್ವರನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡ್ಕೊಳ್ಳಿ. ಈ ಅಷ್ಟೋತ್ತರಗಳು ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ಪ್ರತಿ 108 ಬಾರಿ ಓಂ ಗಂ ಗಣಪತಯೇ ನಮಃ ಅಂತ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಇವೆಲ್ಲ ಆಡಂಬರ ಮುಖ್ಯ ಅಲ್ಲ, ಇಲ್ಲಿ ಭಕ್ತಿ ಬಹಳ ಮುಖ್ಯ. ನಿಮ್ಮ ಮನಸ್ಸಿನ ತುಂಬ ವಿಘ್ನೇಶ್ವರನನ್ನು ತುಂಬಿಕೊಂಡು ನಿಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಶ್ರದ್ಧಾಭಕ್ತಿಯಿಂದ ನೀವು ಸ್ವಾಮಿಯನ್ನು ಅರ್ಚಿಸ್ಕೊಳ್ಳಿ. ಖಂಡಿತ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಕೇವಲ ಒಂದು 3 ತಿಂಗಳಾದರೂ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಸಂಕಷ್ಟ ಅಂದರೆ ಕಷ್ಟಗಳು, ಹರ ಅಂದರೆ ದೂರ ಮಾಡುವವನು. ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದಿನವೇ ಸಂಕಷ್ಟಹರ ಚತುರ್ಥಿ ದಿನ. ಈ ದಿನವನ್ನು ವಿಘ್ನಗಳ ಹರನಾದ ವಿಘ್ನೇಶ್ವರನಿಗೆ ಸಮರ್ಪಿಸಿದಾರಲ್ವ. ನಾವು ಮನುಷ್ಯರ ಮಾತ್ರನೆಲ್ಲ, ದೇವತೆಗಳು ಕೂಡ ತಮ್ಮ ಕಷ್ಟ ನಿವಾರಣೆಗಾಗಿ ಗಣಪನನ್ನು ಪೂಜಿಸ್ತಾರೆ ಅಂತ ಪುರಾಣಗಳು ಹೇಳ್ತವೆ. ಬೆಳಗ್ಗೆ ನೀವು ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಮುಡುಪನ್ನು ಕಟ್ಟಿ ದೀಪವನ್ನು ಹಚ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಸಾಯಂಕಾಲ ಪ್ರದೋಷ ಕಾಲದಲ್ಲಿ, ಖಂಡಿತ ಬೆಳಗ್ಗೆ ಏನೇ ಮಾಡ್ಕೊಂಡಿದ್ರೂ ಸಾಯಂಕಾಲ ಪ್ರದೋಷ ಕಾಲದ ಪೂಜೆಯೇ ಬಹಳ ಮುಖ್ಯ. ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಮತ್ತೆ ಅಷ್ಟೋತ್ತರಗಳನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಕೊಳ್ಳಿ. ಇದು ಆದ ನಂತರ ನೀವು ದೇವಾಲಯಕ್ಕೆ ಹೋಗಿ ಮುಡುಪನ್ನು ಹಾಕಿ ಕಥೆಯನ್ನು ಕೇಳಿ ಬರ್ಬೋದು, ಅಥವಾ ಕಥೆಯನ್ನು ನೀವು ಮನೆಯಲ್ಲೇ ಓದ್ಕೊಳ್ಬೋದು. ಇದಾದ ನಂತರ ನೀವು ಚಂದ್ರನನ್ನು ನೋಡಿ ಚಂದ್ರನಿಗೆ ಪೂಜೆಯನ್ನು ಮಾಡಿಕೊಂಡು, ಅಂದರೆ ಹೂವು ಅಕ್ಷತೆಯನ್ನು ಹಾಕಿ ಚಂದ್ರನಿಗೆ ಪೂಜೆಯನ್ನು ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಬಿಡಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಬಿಡುವಾಗ ನೀರು ಕೆಳಗೆ ಬೀಳದಂತೆ ನೋಡ್ಕೊಳ್ಳಿ. ಯಾವುದೇ ಒಂದು ಪಾಟ್ನಲ್ಲಿರುವಂತಹ ಗಿಡದ ಮೇಲೆ ಬಿಡಿ, ಇಲ್ಲ ತಟ್ಟೆಯೊಳಕ್ಕೆ ಬಿಟ್ಕೊಂಡು ಅರ್ಘ್ಯವನ್ನು ಬಿಟ್ಕೊಂಡು ಅದನ್ನು ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಅಥವಾ ಒಂದು ಗಿಡಕ್ಕೆ ಹಾಕಿ. ಈ ರೀತಿ ಬೆಳಗ್ಗೆ ಪೂಜೆ ಮಾಡಿಕೊಂಡು ಸಾಯಂಕಾಲ ಪ್ರದೋಷ ಸಮಯದಲ್ಲಿ ವಿಘ್ನೇಶ್ವರನ ಪೂಜಿಸಿ ಭಜಿಸಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ದಿನ ಪೂರ್ತಿ ಉಪವಾಸವಿದ್ದು, ನಿಮಗೆ ಸಾಧ್ಯವಾದರೆ ಉಪವಾಸ ಇರಿ. ಉಪವಾಸವಿದ್ದರೆ ಹೆಚ್ಚಿನ ಫಲಗಳು ನಿಮ್ಮದಾಗುತ್ತೆ. ಆರೋಗ್ಯ ಸರಿ ಇಲ್ಲದೆ ಇರೋರು, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ವಯಸ್ಸಾಗಿರುವವರು ಖಂಡಿತ ಉಪವಾಸವನ್ನು ಮಾಡೋಕ್ಕೆ ಹೋಗಬೇಡಿ. ಹಣ್ಣು, ಹಾಲು, ಅವಲಕ್ಕಿ ಈ ಥರದ್ದೇನಾದ್ರೂ ತಿನ್ಕೊಳ್ಳಿ. ಈ ರೀತಿ ಪೂಜೆ ಮಾಡಿಕೊಂಡು ಉಪವಾಸವಿದ್ದು ಸಾಯಂಕಾಲ ಚಂದ್ರನನ್ನು ನೋಡಿ ಅರ್ಘ್ಯವನ್ನು ಬಿಟ್ಟು ನೀವು ಲಘು ಆಹಾರವನ್ನು ಸೇವಿಸ್ಬೋದು. ಈ ರೀತಿ ನೀವು ಸಂಕಷ್ಟಹರ ಚತುರ್ಥಿಯನ್ನು ಪ್ರಾರಂಭಿಸುವಾಗ ನೀವು ಮೊದಲನೇ ತಿಂಗಳು ಪ್ರಾರಂಭಿಸುವಾಗ ನೀವು ನಿಮ್ಮ ಸಂಕಷ್ಟವನ್ನು ಅಥವಾ ನಿಮ್ಮ ಇಷ್ಟಾರ್ಥ ಈಡೇರಲು ಏನಿದೆಯೋ ಅದನ್ನು ವಿಘ್ನೇಶ್ವರನ ಮುಂದೆ ಕುಳಿತು ಅದನ್ನು ನೀವು ವಿಘ್ನೇಶ್ವರನಿಗೆ ಸಂಕಲ್ಪವನ್ನು ಮಾಡಿಕೊಂಡು 3 ತಿಂಗಳು, 5 ತಿಂಗಳು, 9 ತಿಂಗಳು, 21 ತಿಂಗಳು, ನೀವು ಎಷ್ಟು ತಿಂಗಳುಗಳು ಮಾಡ್ತೀರೋ ಅಷ್ಟು ತಿಂಗಳುಗಳನ್ನು ಮಾಡಿಕೊಂಡ್ರೆ ಖಂಡಿತ ವಿಘ್ನೇಶ್ವರನ ಕೃಪೆ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸಂಕಷ್ಟಗಳು ತೊಲಗಿ ಹೋಗ್ತವೆ, ಕುಜದೋಷಗಳು ತೊಲಗಿ ಹೋಗಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದ ಸದಸ್ಯರಿಗೂ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಮುಂದೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.